ಇದೊಂದು ವಿಡಿಯೋ ನೋಡಿ. ಅಂದ್ರೆ ನಮ್ಮ ಮತ್ಸ್ಯ ಪುರಾಣಗಳಲ್ಲಿ ಬರ್ದಿತ್ತಲ್ಲ, ದೊಡ್ಡ ಪ್ರವಾಹ ಅನ್ನೋದು ಭೂಮಿನೇ ಕೊಚ್ಕೊಂಡು ಹೋಗಿ ಮಾಡಿತ್ತು ಅಂತ ಅನ್ನೋದಕ್ಕೆ ಒಂದು ಸಾಕ್ಷಿ. ಅಲ್ಲೆಲ್ಲೂ ಕೂಡ ಸಮುದ್ರ ಇಲ್ಲ, ಏನು ಇಲ್ಲ. ಆದ್ರೆ ಸಮುದ್ರದಲ್ಲಿ ಸಿಗುವಂತ ಕಪ್ಪೆ ಚಿಪ್ಪುಗಳು, ಸಮುದ್ರ ತೀರದಲ್ಲಿರುವಂತ ಕಪ್ಪೆ ಚಿಪ್ಪುಗಳು, ಆಳದಲ್ಲಿರುವಂತ ಕಪ್ಪೆ ಚಿಪ್ಪುಗಳು ಬಂದು ಆ ಬೆಟ್ಟಗುಡ್ಡಗಳ ಮಧ್ಯೆ ಬಿದ್ದಿದೆ. ಅಂದ್ರೆ ಹಿಸ್ಟ್ರಿನಲ್ಲಿ ಹೇಳಿದ್ದು ಸತ್ಯ ಅಂತಾನೆ ಈ ವಿಡಿಯೋದಲ್ಲಿ ಅವರು ತಿಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು, ಅದು ಸಾವಿರಾರು ವರ್ಷಗಳ ಮುಂಚೆ ಬಂದಲ್ಲಿ ನಿಂತಿರೋದು ಅಂತಾನೆ ಅವ್ರು ಹೇಳ್ತಾ ಇರೋದು. ಸುತ್ತಮುತ್ತ ಇರೋದೆಲ್ಲ ಬರೀ ಬೆಟ್ಟ ಗುಡ್ಡಗಳೇ, ಅದ್ರ ಮಧ್ಯೆ ಇಂತ ಒಂದು ಕಪ್ಪೆ ಚಿಪ್ಪುಗಳು ಅದು ಮಣ್ಣಲ್ಲಿ ಕಲ್ಲಲ್ಲಿ ಅಂಟ್ಕೊಂಡು ಕೂತಿದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಈ ತರದ್ದು ಇಲ್ಲಿ ಬರೋದಕ್ಕೆ ಚಾನ್ಸೇ ಇಲ್ಲ. ಯಾರೋ ತಗೊಂಡೋಗಿ ಹಾಕಿದ್ದಾರೆ ಸಾವಿರಾರು ವರ್ಷದ ಮುಂಚೆ, ಹೇಳೋದು ತುಂಬಾನೇ ಕಷ್ಟ. ಆದ್ರೂ ಕೂಡ ಅಲ್ಲಿ ಹೋಗೋದೇ ಇಲ್ಲ ಜನ ಇಲ್ದೇ ಇರುವಂತ, ವಾಸ ಇಲ್ದೇ ಇರುವಂತ ಪ್ರದೇಶದಲ್ಲಿ ಇಂಥದ್ದೆಲ್ಲ ಸಿಗ್ತಾ ಇದೆ ಅಂದ್ರೆ ದೊಡ್ಡ ಮಟ್ಟದ ಒಂದು ಪ್ರವಾಹ ಬಂದು ಹೋಗಿತ್ತು ಅನ್ನೋದಕ್ಕೆ ಇಲ್ಲಿ ಸಾಕ್ಷಿಗಳು ಸಿಗ್ತಾ ಇದಾವೆ ಅಂತಾನೆ ತೋರಿಸ್ತಾ ಇದಾರೆ. ಅಂದ್ರೆ ಪುರಾಣ ಸತ್ಯ ಅನ್ನೋದಕ್ಕೆ ಪ್ರೂಫ್ ಇಲ್ಲಿ ತೋರಿಸ್ತಾ ಇದ್ದಾರೆ. ದೊಡ್ಡ ಮಟ್ಟದ ಪ್ರವಾಹ ಬಂದಿತ್ತು, ಭೂಮಿನ ಪೂರ್ತಿಯಾಗಿ ಕೊಚ್ಕೊಂಡು ಹೋಗಿತ್ತು ಅನ್ನೋದಕ್ಕೆ ಪುರಾವೆಗಳ ಸಮೇತ ತೋರಿಸ್ತಾ ಇದ್ದಾರೆ. ಇನ್ನ ಈ ತರದ ಎಷ್ಟೆಷ್ಟು ಪುರಾವೆಗಳು ನಿಮ್ಗೂ ಸಿಗ್ತಾ ಇರುತ್ತೆ, ನನಗೂ ಇದನ್ನ ಯಾರೋ ಒಬ್ರು ಕಳಿಸಿದ್ರು. ಈ ತರದ್ದು ನೀವು ಕಳಿಸ್ಬೋದು, ಜನರಿಗೆ ಎಚ್ಚರಿಕೆ ಮೂಡಿಸುವಂಥದ್ದು. ಹಿಸ್ಟ್ರಿ ಸತ್ಯ ಅನ್ನುವಂಥದ್ದನ್ನ ತಿಳಿಸೋ ಕೆಲಸ ಮಾಡೋಣ. ಕೆಲವಷ್ಟು ಸುಳ್ಳಾಗಿರ್ಬೋದು, ಯಾಕೆಂದ್ರೆ ತುಂಬಾ ಅಡ್ವಾನ್ಸ್ ಆಗಿರೋದ್ರಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಆಲ್ಟ್ರೇಷನ್ ಮಾಡಿ ಹೇಗ್ ಬೇಕಾದ್ರೂ ಎಡಿಟಿಂಗ್ ಮಾಡ್ಬೋದು. ಬಟ್ ಪ್ರೂಫ್ ಒರಿಜಿನಲ್ ಆಗಿದೆ ತೋರಿಸೋ ಕೆಲಸ ಮಾಡೋಣ. ಹಿಸ್ಟ್ರಿ ನಮಗ್ ತೋರಿಸಿರುವಂತ ದಾರಿ ಸತ್ಯ ಅಂತ ಅರ್ಥ ಮಾಡ್ಕೊಳ್ಳೋಣ. ನಾನು ನಂದು, ನನ್ನ ಆಸ್ತಿ, ನನ್ನ ಮನೆ, ನನ್ನ ಪ್ರಪಂಚ, ನನ್ನ ಭೂಮಿ ಅಂತ ಬದುಕ್ತಾ ಇರ್ತೀವಿ. ಒಂದು ಕತೆ ಕೇಳಿರ್ತೀವಿ, ಪುರಾಣಗಳು ನಡೆದಿದ್ದು ಇದೇ ರೀತಿನೇ. ಹೆಣ್ಣು ಹೊನ್ನು ಮಣ್ಣಿಗೋಸ್ಕರ ಭೂಮಿ ಮೇಲೆ ಮಹಾಯುದ್ಧಗಳು ನಡೆದೋದ್ವು. ಹಿಸ್ಟ್ರಿ ನಮಗ್ ತಿಳಿಸಿರೋದು ಅದೇ. ಈಗಲೂ ಕೂಡ ಅಂತದ್ದೇ ಆಗ್ತಾ ಇದೆ. ತ್ರೇತಾಯುಗದಲ್ಲಿ ನಡೆದಿದ್ದು ಮಹಾಯುದ್ಧ, ರಾಮಾಯಣ ನಮ್ಗೆ ಇವಾಗಲೂ ಪಾಠದ ಕಳಿಸುತ್ತೆ. ಅಂತದ್ದು ನಡೆದಿದ್ದೆ ಹೆಣ್ಣಿಗೋಸ್ಕರ, ಸೀತೆಗೋಸ್ಕರ ನಡೀತು ರಾಮಾಯಣ. ಅದಾದ್ಮೇಲೆ ನಡೆದಿದ್ದು ಮಹಾಭಾರತ, ಮಣ್ಣಿಗೋಸ್ಕರ. ಅಲ್ಲಿ ಜಸ್ಟ್ 5 ಹಳ್ಳಿ ಕೊಟ್ಬಿಟ್ಟಿದ್ರೆ ಮುಗ್ದೇ ಹೋಗಿರೋದು. ಅವನು ಆರಾಮಾಗಿರ್ಬೋದಾಯ್ತು ದುರ್ಯೋಧನ, ಈ ಕಡೆ ಪಾಂಡವರು ಆರಾಮಾಗಿರ್ಬೋದಾಯ್ತು. ಆದ್ರೆ ಏನಾಯ್ತು, ಮಣ್ಣು ಅನ್ನೋ ಒಂದು ಆಸೆ ಬಿಡ್ಲಿಲ್ಲ. ಆ ಮಣ್ಣಿಂದ ಏನೇನೋ ಆಗೋಯ್ತು ಬಿಡಿ. ನೋಡಿರ್ತೀವಿ, ಕೇಳಿರ್ತೀವಿ ಕತೆಗಳನ್ನ. ಈಗ ಹೊನ್ನು ಅಂದ್ರೆ ದುಡ್ಡು, ಚಿನ್ನ, ಇದ್ರ ಮೇಲೆ ಪ್ರಪಂಚ ನಿಂತಿದೆ. ಈ ಕಲಿಯುಗ ಅನ್ನೋದೇ ಅದ್ರ ಮೇಲೆ ನಡೀತಾ ಇದೆ. ಅಂತದ್ದು ಕೂಡ ಅಂತ್ಯ ಆಗೇ ಆಗುತ್ತೆ. ಈ ಎಲ್ಲಾ ಕಡೆ ಜಾಸ್ತಿ ಏನ್ ಮಾಡ್ತಾ ಇದ್ದಾರೆ ಜನ, ಎಲ್ಲಾನು ಕಟ್ ಮಾಡೋದ್ರು, ನಾಶ ಮಾಡೋದ್ರು. ಇದು ನಮ್ದು, ನಮ್ ಲ್ಯಾಂಡು, ನಮ್ಮ ಭೂಮಿ ಅಂತ ಬದುಕ್ತಾ ಇರ್ತಾರೆ. ಅಂತ ಭೂಮಿಗಳೇ ಒಂದಿನ ಇರೋದಿಲ್ಲ. ಅಂತ ಪರಿಸ್ಥಿತಿ ಎಷ್ಟೋ ಕಡೆ ಆಗ್ತಾ ಇದೆ. ಭೂಮಿಗಳೇ ಸ್ಲೈಡ್ ಆಗಿ ಹೊರಟೋಗ್ತಾ ಇದೆ. ಭೂಮಿ ಎಲ್ಲಿತ್ತು ಗೊತ್ತೇ ಆಗೋದಿಲ್ಲ. ಲ್ಯಾಂಡ್ ಸ್ಲೈಡ್ ಅಂತಾನೆ ಕರೆದ್ರು. ಇದನ್ನ ನೋಡ್ಬೋದು ಇಲ್ಲಿ. ಭೂಮಿ ಬಾಯ್ ಬಿಡ್ತಾ ಇದೆ. ಅಂದ್ರೆ ಭೂ ಪ್ರದೇಶಗಳು ಕಂಪ್ಲೀಟ್ ಆಗಿ ಸಪರೇಟ್ ಆಗ್ತಾ ಇದಾವೆ. ಆಫ್ರಿಕಾದಲ್ಲಿ ಒಂದು ಭೂಭಾಗ ಸಪರೇಟ್ ಆಗ್ತಾ ಇದೆ ಅಂತ ಹೇಳಿರೋದು ನಾವು ನೋಡಿದೀವಿ ವಿಡಿಯೋಗಳು. ಅದೇ ರೀತಿ ಎಷ್ಟೋ ಕಡೆ ಈ ರೀತಿ ಭೂಭಾಗಗಳು ಸಪರೇಟ್ ಆಗ್ತಾ ಇದಾವೆ. ಇಲ್ಲಿ ಬದುಕ್ತಾ ಇದ್ದವ್ರು ಒಂದ್ ಹಳ್ಳಿನಲ್ಲಿ ಇನ್ನೊಂದ್ ಹಳ್ಳಿಯಾಗಿ ಸಪರೇಟ್ ಆಗೋಗುತ್ತೆ. ಹಳ್ಳಿ ಎಲ್ಲ ಇಲ್ಲಿ ಸಪರೇಟ್ ಖಂಡನೆ ಆಗೋಗುತ್ತೇನೋ ಅನ್ನೋ ಮಟ್ಟಕ್ಕೆ ಭೂಭಾಗಗಳು ಬಾಯ್ ಬಿಡ್ತಾ ಇದೆ. ಭೂಮಿನಲ್ಲಿ ಮೇಜರ್ ಬದಲಾವಣೆಗಳು ಈಗ ಆಲ್ರೆಡಿ ಆಗೋದಕ್ಕೆ ಶುರು ಆಗೋಗಿದೆ. ಅದಕ್ಕೆ ಎಕ್ಸಾಂಪಲ್ ಅನ್ನೋ ಹಾಗೆ ಕಾಣಿಸ್ತಾ ಇರ್ಬೋದು. ಇದು ಯಾವ್ದು ಮೇಡಲ್ಲ, ಒರಿಜಿನಲ್ ವಿಡಿಯೋಗಳೇ. ಅಲ್ಲೂ ಜನ ಒದ್ದಾಡ್ತಾ ಇದಾರೆ. ಹಿಂದೆ ಕೂಡ ಮಣ್ಣು ಸಪರೇಟ್ ಆಗ್ತಾ ಇದೆ. ಭೂಭಾಗಗಳು ವರ್ಷಾನ್ಗಟ್ಲೆಯಿಂದ ಮನೆ ಕಟ್ಕೊಂಡು ಆಸ್ತಿ ಮಾಡ್ಕೊಂಡು ಬೆಳೆ ಬೆಳ್ಕೊಂಡಿರ್ತಾರಲ್ಲ, ಅಂತ ಭೂಭಾಗಗಳೇ ಇರೋದಿಲ್ಲ. ಎಲ್ಲಿ ಹೋಯ್ತು ನಂದು ಅನ್ನೋದು ಅರ್ಥ ಮಾಡ್ಕೋಬೇಕು. ಮನುಷ್ಯ ಭೂಮಿ ಮೇಲೆ ಬರೋವಾಗ ಒಂದು ಪ್ರಾಣಿ ರೀತಿ ಬರ್ತಾನೆ, ಕೊನೆಗೆ ಪ್ರಾಣಿ ರೀತಿನೇ ಹೋಗ್ತಾನೆ. ಬರುವಾಗ ಏನು ಎತ್ಕೊಂಡ್ ಬರೋದಿಲ್ಲ, ಹೋಗುವಾಗ ಏನು ಎತ್ಕೊಂಡು ಹೋಗೋದಿಲ್ಲ. ಆದ್ರೆ ಬದುಕೋ ಈ ಸೆಂಟ್ರಲ್ಲಿ ಅದು ನಂದು, ಇದು ನಂದು, ಹಾಗೆ ಹೀಗೆ ಅಂತ ಚೆನ್ನಾಗಿ ಎಲ್ಲ ಮಾಡಿ ಅವ್ರಿವ್ರಿಗೆ ತೊಂದರೆ ಕೊಟ್ಟು ನೋವು ಕೊಟ್ಟು ಹೊರಟೋಗ್ತೀವಿ. ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ. ಪ್ರಾಣಿಗಳು ಮಾಡುತ್ತೆ ತನ್ನ ಮಕ್ಳಿಗೋಸ್ಕರ, ಸೇಫ್ಟಿಗೋಸ್ಕರ ಏನೇನೋ ಮಾಡ್ಕೊಂಡಿರುತ್ತೆ. ಅದೇ ರೀತಿ ನಾವು ಮಾಡ್ಕೊಳ್ತೀವಿ. ಆದ್ರೆ ಬೇರೆಯವ್ರನ್ನ ಹಾಳು ಮಾಡಿ, ಕಿತ್ಕೊಂಡು ತಿಂದು, ಹಾಗೆ ಹೀಗೆ ಮಾಡಿ ಎಲ್ಲಾನು ಮಾಡಿ ಬದುಕಿರ್ತೀವಿ. ಕೊನೆಗೆ ಏನು ಇಲ್ಲದೆ ಹೋಗ್ತೀವಿ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಯಾವ್ದು ಬೇಕು ಯಾವ್ದು ಬೇಡ. ಒಟ್ಟಿನಲ್ಲಿ ಇಲ್ಲಿ ರಾಮ ಅನ್ನೋದು ಹೊರಟೋಯ್ತಲ್ಲ, ಲ್ಯಾಂಡ್ ಇಲ್ವೇ ಇಲ್ಲ. ಕಾಣಿಸ್ತಾ ಇರ್ಬೋದು, ಭೂಮಿ ಬಾಯ್ ಬಿಡೋದಕ್ಕೆ ಶುರು ಆಗಿದೆ. ಇದು ಅಲ್ಲಿ ಮಾತ್ರ ಅಲ್ಲ, ಇವನ್ ಭಾರತದಲ್ಲೂ ಫ್ಯೂಚರ್ ಅಲ್ಲಿ ಆಗತ್ತೆ ಎಷ್ಟೋ ಭಾಗಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಕಾಯ್ದು ನೋಡ್ಬೇಕು. ಇನ್ನೊಂದ್ ಸ್ವಲ್ಪ ದಿನ ಲೇಟ್ ಆಗಿ ಆಗ್ಬೋದು. ಇದು ಆಫ್ರಿಕಾ ಕಡೆ ಆಗ್ತಾ ಇರೋದು, ಈ ಕಡೆ ಸೈಬೀರಿಯಾ, ಈ ಕಡೆ ಎಲ್ಲ ಭೂಮಿ ಬಾಯ್ ಬಿಡೋದಕ್ಕೆ ಶುರು ಆಗಿದೆ ಅನ್ನೋದಕ್ಕೊಂದು ಎಕ್ಸಾಂಪಲ್ ಅಷ್ಟೇ. ಈ ತರದ ವಿಷಯಗಳು ಕಳಿಸ್ತಾ ಇದ್ದಾರೆ ಎಷ್ಟೋ ಜನ, ನಾವು ತಿಳಿಸೋ ಕೆಲಸ ಮಾಡೋಣ. ಇನ್ನ ಸಮುದ್ರದ ತೀರ ಪ್ರದೇಶಗಳು ಖಾಲಿ ಆಗ್ತಾ ಇದಾವೆ ಅಲ್ಲಲ್ಲೇ. ಕೆಲವೊಂದ್ ಕಡೆ ಭೂಮಿ ಬಾಯ್ ಬಿಡ್ತಾ ಇದ್ರೆ, ಇನ್ನ ಕೆಲವೊಂದು ಕಡೆ ಸಮುದ್ರದ ಮಟ್ಟ ಅನ್ನೋದು ಕಡಿಮೆ ಆಗ್ತಾ ಇದೆ.
ಈ ವಿಡಿಯೋದಲ್ಲಿ ಅದನ್ನೇ ತೋರಿಸ್ತಾರೆ ನೋಡಿ. ಇಲ್ಲಿ ತನಕ ಸಮುದ್ರದ ಮಟ್ಟ ಅನ್ನೋದಿತ್ತು, ಇವಾಗ ಏನಾಗಿದೆ, ಸಮುದ್ರದ ಲೆವೆಲ್ ಅನ್ನೋದು ಕಡಿಮೆ ಆಗ್ತಾ ಇದೆ. ನಾರ್ಮಲ್ ಆ ಪೀಕ್ ಪಾಯಿಂಟ್ ಅಂತ ನಿಂತ್ಕೊಂಡು ಜನ ಸಮುದ್ರದನ ವ್ಯೂ ಪಾಯಿಂಟ್ ನ ಎಂಜಾಯ್ ಮಾಡ್ತಾ ಇದ್ರು. ಇವತ್ತೇನಾಗ್ತಾ ಇದೆ, ಸಮುದ್ರದ ಮಟ್ಟ ಪೂರ್ತಿಯಾಗಿ ಆ ಲೆವೆಲ್ ಇಂದ ಕೆಳಗಡೆ ಇಳಿತಾ ಇದೆ. ಕಾಕುಳು ಎಷ್ಟು ದೂರ ಹೋಗ್ತಾ ಇದೆ ಭೂಭಾಗದಿಂದ ಸಮುದ್ರ ಅಂತಾನೆ ಇವ್ರು ಹೇಳ್ತಾ ಇರೋದು. ಸಮುದ್ರದ ಮಟ್ಟ ಅನ್ನೋದು ಕಡಿಮೆ ಆಗ್ತಾ ಇದೆ. ಇದಕ್ಕೆ ಒಬ್ಬೊಬ್ರು ಸೈಂಟಿಸ್ಟ್ ಗಳು ಹೇಳೋದು ಏನು ಅಂದ್ರೆ, ಚಂದ್ರನಲ್ಲಿ ಆಗ್ತಾ ಇರೋ ಬದಲಾವಣೆಯಿಂದ ಇವತ್ತು ಈ ರೀತಿ ಸಮುದ್ರದ ಮಟ್ಟ ಕಡಿಮೆ ಆಗ್ತಾ ಇರಬಹುದು ಅಂತ. ಆದ್ರೆ ಚಂದ್ರನಲ್ಲಿ ಆತರ ಮೇಜರ್ ಆಗಿ ಯಾವುದೇ ರೀತಿ ಬದಲಾವಣೆಗಳು ಆಗ್ತಾ ಇಲ್ಲ. ಇನ್ನ ಬೇರೆ ಏನಾಗ್ತಾ ಇದೆ ಅಂತ ಹುಡ್ಕೊಂಡು ಹೋಗೋ ಕೆಲಸ ಮಾಡೋದಾದ್ರೆ, ಸಮುದ್ರದ ಆಳದಲ್ಲಿದ್ದಂತ ಪ್ರಾಣಿಗಳು, ಒಂದು 3 ಕಿಲೋಮೀಟರ್ 4 ಕಿಲೋಮೀಟರ್ ಆಳದಲ್ಲಿದ್ದಂತ ಪ್ರಾಣಿಗಳು ಆಚೆ ಬರೋದಕ್ಕೆ ಶುರುವಾಗಿದೆ. ಮೀನುಗಳು ಗುಂಪು ಗುಂಪಾಗಿ ಗುಳೆ ಹೋಗ್ತಿದಾವೆ. ಅಂದ್ರೆ ಒಂದು ಸಮುದ್ರ ಬಿಟ್ಟು ಇನ್ನೊಂದು ಸಮುದ್ರದ ಭಾಗಕ್ಕೆ ಹೋಗ್ತಾ ಇದಾವೆ. ಸಮುದ್ರದ ಟೆಂಪರೇಚರ್ ಅನ್ನೋದು ರೈಸ್ ಆಗ್ತಾ ಇದೆ. ಭೂಮಿ ಒಳಗಡೆ ಏನೋ ಒಂದು ಮೇಜರ್ ಆಗಿ ಮೂವ್ಮೆಂಟ್ ಆಗೋದಕ್ಕೆ ಶುರುವಾಗಿದೆ ಅನ್ನೋದು ಮಾತ್ರ ಸತ್ಯ. ಟೆಕ್ಟಾನಿಕ್ ಪ್ಲೇಟ್ಸ್ ಗಳು ಬಿಟ್ಕೊಳ್ತಾ ಇದೆ, ಭೂಭಾಗ ಎಲ್ಲೆಲ್ಲೋ ಬಿಟ್ಕೊಳ್ತಾ ಇದೆ. ಇನ್ನ ಸಮುದ್ರದ ಮಟ್ಟ ಅನ್ನೋದು ಇದಕ್ಕಿದ್ದಾಗೆ ಎಷ್ಟೋ ಕಡೆ ಕಡಿಮೆ ಆಗ್ತಾ ಇದೆ. ಎಲ್ಲಿ ತನಕ ಇದ್ದಂತ ಸಮುದ್ರಗಳು ಹತ್ತತ್ರ 50 ಮೀಟರ್ 100 ಮೀಟರ್ ಸಮುದ್ರ ಖಾಲಿ ಆಗ್ತಾ ಇದೆ ಇವತ್ತು. ಇದಕ್ಕೆಲ್ಲ ಕಾರಣ ಏನು ಹುಡ್ಕೋ ಕೆಲಸ ಮಾಡ್ತಾ ಇದಾರೆ. ಯಾಕೆ ಅಂದ್ರೆ, ಭೂಮಿ ಒಳಗಡೆ ಏನಾಗ್ತಾ ಇದೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಭೂಮಿ ಮೇಲ್ಗಡೆ ಇರೋರು ಸುಮ್ನೆ ನೋಡ್ಬೋದು, ನೋಡ್ಕೊಂಡು ಸುಮ್ನೆ ಹೋಗ್ತೀವಿ. ಬಟ್ ಒಳಗಡೆ ಮೇಜರ್ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಅನ್ನೋದು ಏನೋ ಒಂದು ಆಗ್ತದೆ. ಇಲ್ಲ, ಬದಲಾವಣೆಗೆ ಪ್ರಕೃತಿ ಒಂದು ಎಚ್ಚರಿಕೆ ಕೊಡ್ತಾ ಇದೆ. ಈ ತರ ಬೇಜಾರಾಗಿ ಬದಲಾವಣೆ ಮಾಡ್ಕೊಳ್ತೀವಿ, ಇದಾಗಿ ಅಂತ ಒಂದು ಎಚ್ಚರಿಕೆ ಕೊಡ್ತಾ ಇದೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ. ಸಮುದ್ರಗಳು ತಟಗಳು ಖಾಲಿ ಆಗ್ತಾ ಇದಾವೆ. ಒಂದ್ ಕಡೆ ಭೂಮಿ ಬಾಯ್ ಬಿಡ್ತಾ ಇದೆ, ಸಮುದ್ರದ ಆಳದಲ್ಲೂ ಕೂಡ ಭೂಮಿ ಬಾಯ್ ಬಿಡ್ತಾ ಇರ್ಬೋದು. ನೀರು ಆ ಜಾಗಕ್ಕೆ ಹೋಗಿ ಶೇಖರಣೆ ಆಗ್ತಾ ಇರ್ಬೋದು. ಅದಕ್ಕೆ ಕೆಲವೊಂದು ಕಡೆ ಅತಿಯಾದ ಮಳೆ ಆಗ್ತಾ ಇದೆ, ಕೆಲವೊಂದು ಕಡೆ ಭೀಕರ ಈಗಲೂ ಇದೆ ಭೀಕರತೆ. ಭೂಮಿ ಒಳಗಡೆ ಏನಾಗ್ತಾ ಇದೆ ತಿಳ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಇದೆಲ್ಲ ಕೂಡ ಪ್ರಕೃತಿ ಕೊಡ್ತಾ ಇರೋ ಒಂದು ಮುನ್ಸೂಚನೆ ಅಷ್ಟೇ. ಮುಂದೆ ಒಂದು ಮೇಜರ್ ಬದಲಾವಣೆಗೆ ಭೂಮಿ ಸಿದ್ಧ ಆಗ್ತಾ ಇದೆ ಅಂತ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ, ಗುಡ್ ಬೈ.